ಸರ್ ನನಗೆ 2017ರಿಂದ ಪರಿಚಯ ಸರ್. ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದೆ. ಸರ್ ಆ ಥರದ್ದು ಯಾವುದೇ ಥರದ ಮಾತುಕತೆ ಆಗಿಲ್ಲ ಸರ್. ಸರ್ ಲೈವ್ ಅಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಸರ್, 1000 ಹೇಳ್ತಾನೆ ಸರ್ ಆ ವ್ಯಕ್ತಿ. ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ಬಾಂಬೆಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಾಳೆ ಗುಜರಾತ್ಗೆ ಹೋಗ್ತೀನಿ. ನಾನು ಒಂದೇ ಕಡೆ ಸರ್, ನಾನು ಹೇಳ್ತೀನಿ ಸರ್, ನಾನು ಒಂದೇ ಕಡೆ ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್. ನಾನು ಬಿಸ್ನೆಸ್ ಮ್ಯಾನ್ ಸರ್, ನನ್ನನ್ನು ಭೇಟಿ ಮಾಡಬೇಕು ಅಂದ್ರೆ ನಾನು ಬಾಂಬೆಲಿ ಇದ್ದೀನಪ್ಪ ಅಂತ ಹೇಳ್ತೀನಿ ಸರ್. ಅದು ನನ್ನ ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನಗೆ ಗೊತ್ತು ಸರ್. ಅದು ಬಿಟ್ಟರೆ ನಮಗೂ ಅವ್ರಿಗೆ ಯಾವುದೇ ಥರ ಕೊಡಬೇಕಾಗಿರೋ ಮಾತುಕತೆ ಇಲ್ಲ ಸರ್. ನನಗೆ ಕಾಲ್ ಮಾಡಿ ಅಮೌಂಟ್ ಏನು ಕೇಳಿಲ್ಲ ಸರ್. ಕಷ್ಟದಲ್ಲಿದ್ದು ನಮ್ಗೆ ಸಹಾಯ ಮಾಡಿ, ತೊಂದರೆ ಆಗಿದೆ, ಇಷ್ಟೇ ಕೇಳಿದ್ದು. ಯಾವ ಸರ್? ಸರ್ ನಂದು ಐಫೋನ್ ಇದೆ, ರೆಕಾರ್ಡ್ ಮಾಡಕ್ ಆಗಲ್ಲ ಸರ್. ಐಫೋನ್ಗೆ ಅದು ಆಪ್ಷನ್ಸ್ ಬಿಟ್ಟಿಲ್ಲ ಸರ್ ರೆಕಾರ್ಡಿಂಗ್. ಸರ್ ಇಲ್ಲಿವರೆಗೆ ಯಾವುದೇ ಥರದ ಕೇಸ್ ಆಗಿಲ್ಲ ಸರ್, ಬಟ್ ಅವ್ರ ಮೇಲೆ ನಾವು ಕೇಸ್ ಮಾಡಿದ್ವಿ ಸರ್. ಅಲ್ಲಿ ಸರ್ ನನಗೆ 7 ಲಕ್ಷ ಕೊಟ್ಟಿದ್ರು ಮೇಡಮ್. ಅವ್ರಿಗೆ ನಾನು ಹತ್ತಿರ 6 ಲಕ್ಷ ಅಮೌಂಟ್ನ ಹಿಂತಿರುಗಿಸಿ ಕೊಟ್ಟಿದ್ದೇನೆ. ಯಾಕಂದರೆ 1 ಲಕ್ಷ ಅಮೌಂಟ್ ನಾವು ಕೆಲಸ ಮಾಡಿದ್ದೀವಲ್ಲ ಆಲ್ರೆಡಿ, ಆ ಅಮೌಂಟನ್ನು ನಾವು ತೆಗೆದುಕೊಂಡು ಇನ್ನು ಉಳಿದ 6 ಲಕ್ಷ ಅಮೌಂಟ್ ಅವ್ರು ವಾಪಸ್ ಕೊಟ್ಟಿದ್ದೀವಿ. ಬೈ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್, ಅಕೌಂಟ್ಗೂ ಕೊಟ್ಟಿದ್ದೀವಿ ಸರ್. ಸರ್ ಅವರು ಈಗ ನಿಮ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ, ಅಗ್ರಿಮೆಂಟ್ ಇದೆ ನಮ್ಮ ಹತ್ರ ಅಂತ. ನೀವು ಕ್ಯಾಶ್ ವ್ಯವಹಾರ ಇವಾಗ ಹೇಳ್ತಾ ಇದ್ದೀರಾ, ನೀವು 6 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನಾದರೂ ಪ್ರೂಫ್ಸ್ ಇದೆಯಾ? ನೀವು 6 ಲಕ್ಷ ಕೊಟ್ಟಿದ್ದೀರಾ? ಯಾಕಂದ್ರೆ ಅವ್ರು ಜಸ್ಟ್ 1 ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ. ಮೇಡಮ್ ಅವರು ನಮಗೆ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ. ಮತ್ತೆ ನೀವು ಒಂದು ಮಾತು ಹೇಳಿದ್ರೆ 1.5 ಲಕ್ಷ ಅಂತ, ಒಂದು ಮಾಧ್ಯಮದಲ್ಲಿ 2.5 ಲಕ್ಷ ಅಂತ ಹೇಳಿದ್ದಾರೆ, ಒಂದು ಮಾಧ್ಯಮದಲ್ಲಿ 2 ಲಕ್ಷ ಅಂತ ಹೇಳಿದ್ದಾರೆ. ನೀವು ಹೇಳಿದ್ದೀರಾ 2 ಲಕ್ಷ ಅಂತ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲ ಮೇಡಮ್, ನಾನು ಹೇಳ್ತೀನಲ್ಲ, ಯಾವುದೇ ತರದ ಒಂದೇ ಮೀಡಿಯಾ ಹತ್ರ ಅವರು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಫಿಗರ್ ಎಲ್ಲೂ ಕೂಡ ಹೇಳಿಲ್ಲ. ಮತ್ತೆ ನನಗೆ ನಾನೇ ಸುಮಾರು ಕೆಲಸಗಳನ್ನ ಮಾಡ್ತೀನಿ ಮೇಡಮ್. ಸುಮಾರು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತೀನಿ ವರ್ಷಕ್ಕೆ. ನನಗೆ 15 ಲಕ್ಷ ದುಡ್ಡು ಬೇಕು. ಈ 4 ಲಕ್ಷ ಇಟ್ಕೊಂಡು ನಾನೇನು ಮಾಡೋಂಥದ್ದಿದೆ. ಮತ್ತೆ ಇವ್ರು ಬರಂಗಿದ್ದಿದ್ರೆ ಇಷ್ಟು ದಿನ ಕಾಯೋ ಅವಶ್ಯಕತೆ ಇರಲಿಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅವಾಗ ಅಲಿಗೇಷನ್ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಟೈಮ್ ಇತ್ತಲ್ಲ ಅವ್ರಿಗೆ ಮಾಡೋಕ್ಕೆ, ಯಾಕೆ ಮಾಡಲಿಲ್ಲ ಅವಾಗ? ಮಾಡೋದು ತುಂಬಾ ಈಸಿ ಮೇಡಮ್. ಸರ್ ಈಗ ಏನು ಉದ್ದೇಶ ಇರಬಹುದು ಅವರು ಈಗ ಇಷ್ಟು ವರ್ಷ ಬಿಟ್ಟು ಈ ತರ ಬಂದು ಕೇಳ್ತಿರೋದು? ಸರ್ ನಾನು ಅವ್ರು ಕೊಟ್ಟಿರೋಂಥ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ, ಮೊದಲು ಅವರು ಸುರೇಶ್ ಅವರು ಒಪ್ಕೊಂಡ್ರು ಪ್ರಾಜೆಕ್ಟ್ನ, ಅವ್ರಿಗೆ ಲಾಸ್ ಆಯಿತು. ಲಾಸ್ ಆದಾಗ ಅವರು ಏನಿದೆ ಸೆಟಲ್ ಮಾಡಿ ಹೋದ್ರು, ಅದಾದ್ಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ. ಇವತ್ತು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ, ಇವಾಗ ಅವ್ರು ತುಂಬ ಬೆಳೆದ್ಬಿಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡಿದೆ ಅಂತ. ಅದರರ್ಥ ನನಗೂ ಕೂಡ ದುಡ್ಡು ಕೊಡಬೇಕು, ನನಗೆ ಕೊಡಿ, ನನಗೆ ಸಹಾಯ ಮಾಡಿ ಅಂತ ಸುಮಾರು ಸಲ ಹೇಳಿದ್ದಾರೆ. 2-3 ಸಲ ಕಾಲ್ ಮಾಡಿದ್ದಾರೆ. ಸರ್ ಹೇಳಿದ್ನಲ್ಲ, ಏಪ್ರಿಲ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಫೋನ್ ಮಾಡಿ ತುಂಬಾ ಪ್ರಾಬ್ಲಮ್ ಮಾಡಿದೀವಿ ಅಂತ ಹೇಳಿದಾಗ ನನ್ನ ಸ್ನೇಹಿತರ ಕಡೆಯಿಂದ ನಾನು ಮಾಡ್ತೀನಿ ನಿಜ. ಅದಾದ್ಮೇಲೆ ಮತ್ತೆ ಯಾಕೆ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಮಾಡ್ತಿದ್ದಾರೆ? ಸರ್ ದುಡ್ಡು ಸಿಗುತ್ತೆ ಅಂದ್ರೆ ಸರ್ ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳೋಣ ಅಂತ ಸರ್. ಸರ್ ನೀವು ರಿಟರ್ನ್ ಮಾಡಿದಾಗ ಲೀಗಲ್ ಆಗಿ ಅದು ಚೆಕ್ ಮುಖಾಂತರ ಮಾಡಿದ್ರೆ ಅಥವಾ ಬೇರೆ? ಸರ್ ಅವಾಗಲೇ ಹೇಳಿದೆ, ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೇನೆ, ಅಕೌಂಟ್ ಥ್ರೂ ಏನು ಕೊಡ್ಬೇಕು ಅದನ್ನು ಕೊಟ್ಟಿದ್ದೇನೆ ಸರ್. ಯಾಕಂದ್ರೆ ಅಕೌಂಟ್ ಥ್ರೂ ಕೊಟ್ಟರೆ ಅದು ಕೌಂಟಬಲ್ ಆಗಿರುತ್ತೆ, ಕ್ಯಾಶ್ ಥ್ರೂ ಕೊಟ್ಟರೆ ಅದು ಮಿಸ್ ಆಗ್ಬೋದು ಸರ್. ಅವರು ಕೂಡ ನಾನು ಕೊಟ್ಟು ಕ್ಯಾಶ್ ಥ್ರೂನೇ ಕೊಟ್ಟಿದ್ರು ಸರ್. ಯಾವುದು ಸರ್? ಸರ್ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಸರ್. ಅವ್ರು 4 ಲಕ್ಷ ಕೊಟ್ಟಿದ್ದು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಅಷ್ಟೇ, ನನಗೆ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಅವರು. ಯಾವ ಸರ್? ಸರ್ ರಿಟರ್ನ್ ಮಾಡಿದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ಯಾವುದು ಕೂಡ. 7 lakhs ರಿಟರ್ನ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಸರ್, 6 lakh ನಾನು ರಿಟರ್ನ್ ಮಾಡಿದ್ದೀನಿ ಸರ್. ಸರ್ ಅದನ್ನು ನಾನು ಕೊಟ್ಟಲ್ಲ ಹೇಳ್ತೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.